ಇದು ಮಿಕ್ಸ್ ಫ್ರೂಟ್ ಜಾಮ್ ಮಾಡ್ತಿದ್ದೇನೆ ನಾನು ಇವಾಗ. ಸೊ ಇಷ್ಟೆಲ್ಲ ಹಣ್ಣುಗಳನ್ನು ತೊಗೋಬೇಕಂತೇನಿಲ್ಲ, ನಿಮಗೆ ಎಷ್ಟಾಗುತ್ತೋ ಮನೇಲಿ 2 ಹಣ್ಣಿದ್ರೂ ಪರವಾಗಿಲ್ಲ, 3 ಥರ ಯಾವುದಾದ್ರೂ ಹಣ್ಣಿದ್ರೂ ಪರವಾಗಿಲ್ಲ. ಸೊ ತೊಗೊಂಡು ಮಾಡ್ಬೋದು. ಇದನ್ನು ಮಾಡಿಟ್ಕೊಂಡ್ರೆ ಒಂದು 10 ಡೇಸ್ ತನಕ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿಡ್ಬೋದು. ನಾನಿಲ್ಲಿ ಆ್ಯಪಲ್ ಸಿಪ್ಪೆ ತೆಗೆದಿಲ್ಲ, ಸೊ ಹೆಲ್ತಿಗೆ ಒಳ್ಳೇದಂಥೇಳಿ. ನೀವು ಬೇಕಿದ್ರೆ ತೆಗಿಬೋದು, ಸಿಪ್ಪೆ ತೆಗೆದೇ ಮಾಡ್ಬೋದು. ಆ್ಯಪಲ್, ಮಸ್ಕ್ಮಿಲನ್, ದ್ರಾಕ್ಷಿ, ಬೀಟ್ರೂಟ್, ವಾಟರ್ಮಿಲನ್, ಆರೆಂಜ್, ಇವೆಲ್ಲವುಗಳನ್ನು ಮಿಕ್ಸಿ ಜಾರಲ್ಲಿ ಹಾಕ್ತಿದ್ದೀನಿ. ವಿತೌಟ್ ವಾಟರ್ದಿಂದ ಸಣ್ಣದಾಗಿ ರುಬ್ಕೋಬೇಕು. ನೋಡಿ, ಈ ಥರ ಸಣ್ಣದಾಗಿ ರುಬ್ಕೋಬೇಕು. ರುಬ್ಬಿದಾದಮೇಲೆ ನಾವು ಬಾಯ್ಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು. ನೋಡಿ, ಸ್ಟಾರ್ಟ್ ಮಾಡಿದ್ದೀನಿ ನಾನು ಬಾಯ್ಲ್ ಮಾಡೋಕ್ಕೆ. ಸ್ವಲ್ಪ ಬಾಯ್ಲ್ ಆದಮೇಲೆ ಈ ಕಲರಿಗೆ ಟರ್ನ್ ಆಗುತ್ತೆ ಸ್ಲೋ ಆಗಿ. ಒಂದು ಸ್ಮಾಲ್ ಕಪ್ ಬೆಲ್ಲ. ನಾನಿಲ್ಲಿ ಬೆಲ್ಲ ಜಾಸ್ತಿ ತೊಗೊಂಡಿಲ್ಲ, ನಿಮಗೆ ಎಷ್ಟು ಬೇಕೋ ಆ ಪ್ರಮಾಣದಲ್ಲಿ ಬೆಲ್ಲ ತೊಗೋಬೋದು. ಆಲ್ರೆಡಿ ಫ್ರೂಟ್ಸ್ ಇರೋದ್ರಿಂದ ಸ್ವೀಟ್ಸ್ ಇರುತ್ತೆ, ಸೊ ಚಿಕ್ಕ ಪ್ರಮಾಣದಲ್ಲಿ ಬೆಲ್ಲ ತೊಗೊಂಡ್ರೆ ಸಾಕು. ಆ್ಯಂಡ್ ಪಿಂಚ್ ಆಫ್ ಸಾಲ್ಟ್. ಇದರಲ್ಲಿರೋ ಎಲ್ಲ ನೀರಿನಂಶನ ಹೋಗೋ ತನಕ ಬಾಯ್ಲ್ ಮಾಡೋಕ್ಕೆ ಬಿಡಬೇಕು. ಸ್ಟಿಲ್ ಇದರಲ್ಲಿ ನೀರಿನಂಶ ಇನ್ನೂ ಇದೆ. ನಿಮಗೆ ಫೈನಲ್ ಸ್ಟೇಜ್ ಗೊತ್ತಾಗುತ್ತೆ. ಇದು ನೀರಿನಂಶ ಆಲ್ರೆಡಿ ಎಲ್ಲ ಹೋಗಿದೆ. ದಿಸ್ ಈಸ್ ದ ಫೈನಲ್ ಸ್ಟೇಜ್. ಈ ಕಲರಿಗೆ ಬರುತ್ತೆ ಫೈನಲ್ ಆಗಿ. Thank you for watching.